ಆತ್ಮೀಯ ಶಿಕ್ಷಕ ಸ್ಪರ್ಧಾರ್ಥಿಗಳೇ, ಏನು ನಿನ್ನೆ ತರಗತಿಯಲ್ಲಿ ಅಪ್ಲೋಡ್ ಮಾಡಿರ್ತಕ್ಕಂಥ ಏನು ಕನ್ನಡ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಭಾಗ 1 ಏನಾಗ್ಬಿಟ್ಟಿತ್ತು, ವಿಡಿಯೋ ಅನ್ಫಾರ್ಚುನೇಟ್ಲಿ ಅದು ಡಿಲೀಟ್ ಆಗಿತ್ತು. ಸೊ ಅದನ್ನೇ ಟೋಟಲ್ ಅದು 40 ನಿಮಿಷದ ಒಂದು ವಿಡಿಯೋ ಆಗಿತ್ತು. ಆದರೆ ಕೇವಲ 9 ನಿಮಿಷ ಮಾತ್ರ ಏನಾಗಿದೆ ನಿನ್ನೆ ತರಗತಿಯಲ್ಲಿ ಅಪ್ಲೋಡ್ ಆಗಿದೆ. ಅದರದ್ದೇ ಕನೆಕ್ಟೆಡ್ ಕ್ಲಾಸನ್ನು ಇಂದಿನ ದಿನದಲ್ಲಿ ಏನು ಮಾಡ್ತಾ ಹೋಗ್ತಾ ಇದ್ದೀನಿ. ಇದು ಏನಾಗಿರ್ತದ, ಕ್ಲಾಸ್ 1 ಏನಾಗಿರ್ತದ ಕನೆಕ್ಟೆಡ್ ಭಾಗ ಆಗಿರ್ತದ. ಕ್ಲಾಸ್ 1 ಸಾಮಾನ್ಯ ಕನ್ನಡದ ಕನೆಕ್ಟೆಡ್ ಕ್ಲಾಸ್ ಆಗಿರ್ತದ. ಹಾಗಾದರೆ ನಿನ್ನೆಯ ಏನು ಹಿಂದಿನ ಆನ್ಲೈನ್ ವಿಡಿಯೋದಲ್ಲಿ 3 ಅಥವಾ 4 ಪ್ರಶ್ನೆಗಳನ್ನು ಕೇಳಿದ್ದೆ. ಒಂದು ಐ ಮತ್ತು ಅವು ಏನಂತ ಕೇಳಿ ಎಕ್ಸ್ಪ್ಲೇನ್ ಅನ್ನು ಕೊಟ್ಟಿದ್ದೆ. ಅದಾದ ನಂತರದಲ್ಲಿ ವಿವಿಧ ರೀತಿಯ ಪ್ರಶ್ನೆಗಳನ್ನ ಕೇಳಿ ಅದಕ್ಕೆ ಆನ್ಸರ್ ಅನ್ನ ಹೇಳ್ಕೊಟ್ಟಿದ್ದೆ. ಅದನ್ನ ಯಾವ ರೀತಿಯಾಗಿ ಕನೆಕ್ಟ್ ಮಾಡ್ಬೇಕಂತಂದೇಳಿ ಇಂದಿನ ಕ್ಲಾಸ್ 1 ನಲ್ಲಿ ಏನ್ ಮಾಡ್ತಾ ಇದ್ದೀನಿ, ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಅಂತ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ನಿಮಗೆ ಟೋಟಲ್ ವರ್ಣಮಾಲೆಗಳನ್ನ ನಾವೇನ್ ಮಾಡಿದೀವಿ, ವರ್ಣಮಾಲೆಗಳನ್ನ ಟೋಟಲ್ 3 ಪ್ರಕಾರವಾಗಿ ನಾವೇನ್ ಮಾಡ್ತಾ ಇದ್ವಿ, ವಿಭಾಗನ ಮಾಡ್ತಾ ಇದೀವಿ. ಒಂದು ಮೂಲಾಕ್ಷರಗಳು, ಒಂದೇನಾಗಿರ್ತದ ಮೂಲಾಕ್ಷರಗಳು ಅಂತಂದೇಳಿ ನಾವು ನೋಡ್ತಾ ಇದೀವಿ. ಅದೇ ರೀತಿಯಾಗಿ ಎರಡನೆಯದ್ದು ಒಂದು ಮೂಲಾಕ್ಷರಗಳು, ಎರಡನೆಯದ್ದು ಗುಣಿತಾಕ್ಷರಗಳು ಅಥವಾ ಕಾಗುಣಿತಗಳು. ಗುಣಿತಾಕ್ಷರಗಳಂದ್ರೆ ರೀ, ಕಾಗುಣಿತಗಳಂದ್ರೆ ಅಷ್ಟೇ. ಅದೇ ರೀತಿಯಾಗಿ ಮೂರನೇ ಒಂದು ಪ್ರಕಾರವನ್ನು ನಾವು ನೋಡ್ಬೇಕಾದಂತ ಸಂದರ್ಭದಲ್ಲಿ ಸಂಯುಕ್ತಾಕ್ಷರಗಳು ಅಂದ್ರೂ ಅಷ್ಟೇ, ಅಥವಾ ಒತ್ತಕ್ಷರಗಳು ಅಷ್ಟೇ, ಅಥವಾ ದ್ವಿತಾಕ್ಷರಗಳು ಅಷ್ಟೇ ಏನಾಗ್ತದ, ಸೇಮ್ ಆಗ್ತದ. 3 ರೀತಿಯ ಪ್ರಕಾರಗಳಿರ್ತಾವ. ಒಂದು ವರ್ಣಮಾಲೆಗಳಲ್ಲಿ ನಾವು ಪ್ರಮುಖವಾಗಿ 3 ಪ್ರಕಾರಗಳನ್ನು ನೋಡ್ತಾ ಇದೀವಿ. ಒಂದು ಮೂಲಾಕ್ಷರಗಳು, ಇನ್ನೊಂದು ಗುಣಿತಾಕ್ಷರಗಳು, ಮತ್ತೊಂದು ಸಂಯುಕ್ತಾಕ್ಷರಗಳು. ಈ ರೀತಿಯಾಗಿ ಏನ್ ಮಾಡ್ತಾ ಇದೀವಿ ನಾವು ವರ್ಣಮಾಲೆಯಲ್ಲಿ ಪ್ರಕಾರಗಳನ್ನು ನಾವು ನೋಡ್ತಾ ಇದೀವಿ. ಹಾಗಾದರೆ ಈ ಇಂದಿನ ತರಗತಿಯಲ್ಲಿ ಮೂಲಾಕ್ಷರಗಳ ಬಗ್ಗೆ ಏನ್ ಮಾಡೋಣ, ತಿಳ್ಕೊಳ್ತೋಗೋಣ. ಸೊ ಹಾಗಾದ್ರೆ ಮತ್ತೆ ನಾವು ಮೂಲಾಕ್ಷರಗಳಲ್ಲಿ ಮತ್ತೆ ನಾವೇನ್ ಮಾಡ್ತಾ ಇದೀವಿ, 3 ಪ್ರಕಾರಗಳನ್ನ ನಾವು ಮಾಡ್ತಾ ಹೋಗ್ತೀವಿ. ಮೂಲಾಕ್ಷರಗಳು ಮೂಲಾಕ್ಷರಗಳಲ್ಲಿ ಮತ್ತೆ ನಾವೇನ್ ಮಾಡ್ತಾ ಇದೀವಿ, 3 ಪ್ರಕಾರಗಳನ್ನ ನಾವು ನೋಡ್ತಾ ಇದೀವಿ. ಒಂದು ಸ್ವರಗಳು, ಎರಡನೇ ಪ್ರಕಾರ ವ್ಯಂಜನಗಳು. ಒಂದು ಸ್ವರಗಳು, ಎರಡನೇದ್ದು ವ್ಯಂಜನಗಳು, ಮೂರನೇದ್ದು ಏನಾಗಿರ್ತದ ಯೋಗವಾಹಗಳು. ಒಂದು ಸ್ವರಗಳು, 2 ವ್ಯಂಜನಗಳು, ಮೂರನೇದ್ದು ಏನಾಗಿರ್ತದ ಯೋಗವಾಹಗಳಾಗ್ತದ. ಟೋಟಲ್ 49 ಮೂಲಾಕ್ಷರಗಳನ್ನ ನಾವೇನ್ ಮಾಡ್ತಾ ಇದೀವಿ, ನೋಡ್ತಾ ಇದೀವಿ. ಅದರಲ್ಲಿ 13 ಸ್ವರಗಳಂತ ನೋಡ್ತಾ ಇದೀವಿ, 34 ವ್ಯಂಜನಗಳಂತ ನೋಡ್ತಾ ಇದೀವಿ, 2 ಯೋಗವಾಹಗಳಂತ ನೋಡ್ತಾ ಇದೀವಿ. ಟೋಟಲ್ 49 ಅಕ್ಷರಗಳು, ಮೂಲಾಕ್ಷರಗಳಂತ ಹೇಳಿ ನೋಡ್ತಾ ಇದೀವಿ. ಕನ್ನಡ ಏನು ಭಾಷೆಯಲ್ಲಿರ್ತಕ್ಕಂಥ ಮೂಲ ಅಕ್ಷರಗಳು ಎಷ್ಟಂತ ಹೇಳಿ ಕೇಳ್ತಾನ, ಕನ್ನಡ ಸಾಹಿತ್ಯದಲ್ಲಿ ಇರ್ತಕ್ಕಂಥ ಮೂಲ ಅಕ್ಷರಗಳು ಎಷ್ಟಂತ ಹಾಕ್ಬೇಕಾ, 49 ಹಾಕ್ಬೇಕಾಗ್ತದ. ಹಾಗಾದರೆ ಸ್ವರಗಳಲ್ಲಿ ನಾವೇನ್ ಮಾಡ್ತಾ ಇದೀವಿ, ಮತ್ತೆ ಪ್ರಕಾರವನ್ನ ನಾವು ಮಾಡ್ತಾ ಇದೀವಿ. ಏನು ಸ್ವರಗಳಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ ನಾನು ಲಾಸ್ಟ್ ಇದೇ ಕ್ಲಾಸ್ ಕನೆಕ್ಟ್ ಕೊಡಬೇಕಾದಂತ ಸಂದರ್ಭದಲ್ಲಿ. ಸ್ವರಗಳಲ್ಲಿ ಎಷ್ಟು ಪ್ರಕಾರ ಅಂತ ಹೇಳಿ ಏನ್ ಮಾಡಿದ್ದೆ, ಪ್ರಶ್ನೆಯನ್ನ ಕೇಳಿದ್ದೆ. ಈ 4, 3, 2, 1 ಅಂತ ಹೇಳಿ ಆಯ್ಕೆಯನ್ನು ಕೊಟ್ಟಿದ್ದೆ. ಅಲ್ಲಿ ಸರಿಯಾದ ಉತ್ತರ ಸ್ವರಗಳಲ್ಲಿ 2 ಪ್ರಕಾರಗಳಂತ ಹೇಳಿ ಹಾಕ್ಬೇಕು. ಸ್ವರಗಳಲ್ಲಿ 2 ಪ್ರಕಾರಗಳು. ಒಂದು ರಶ್ವ ಸ್ವರ, ಒಂದೇನಾಗಿರ್ತದ
ರಶ್ವ ಸ್ವರ ಆಗಿರ್ತದ, ಒಂದು ರಶ್ವ ಸ್ವರ. ಎರಡನೇದು ಏನಾಗಿರ್ತದ ದೀರ್ಘ ಸ್ವರ. ಒಂದು ರಶ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. ಹಾಗಾದ್ರೆ ಒಂದು ಟೈಮ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದ ಸ್ವರಗಳನ್ನು ಉಚ್ಚಾರಣೆಯ ದೃಷ್ಟಿಯಿಂದ, ಮಾತನಾಡುವ ದೃಷ್ಟಿಯಿಂದ, ಸಂವಹನ ಮಾಡುವ ದೃಷ್ಟಿಯಿಂದ ಎಷ್ಟು ಪ್ರಕಾರಗಳಂತ ಹೇಳಿ ಪ್ರಶ್ನೆ ಮಾಡಿದ್ದ. ಅಲ್ಲಿ ಉಚ್ಚಾರಣೆಯ ದೃಷ್ಟಿಯಿಂದ ಅಂತ ಬಂದ ಸಂದರ್ಭದಲ್ಲಿ 3 ಪ್ರಕಾರ ಅಂತ ಹಾಕ್ಬೇಕಾ. ಸ್ವರಗಳನ್ನ 2 ಪ್ರಕಾರಗಳಾಗಿ ವಿಭಾಗ ಮಾಡಿದ್ವಿ. ಬಟ್ ಮಾತನಾಡುವ ಉದ್ದೇಶದಿಂದ, ಸಂವಹನ ಮಾಡುವ ಉದ್ದೇಶದಿಂದ 3 ಪ್ರಕಾರಗಳನ್ನು ಮಾಡಿದ್ವಿ. ಟೋಟಲ್ ಸ್ವರಗಳು ಎಷ್ಟು ಇರ್ತಾವ ಅಂತ ಹೇಳಿದೀನಿ, 13 ಸ್ವರಗಳಂತ ಹೇಳಿದೀನಿ. ಅದರಲ್ಲಿ ರಶ್ವ ಸ್ವರ ಒಂದು, ಇನ್ನೊಂದು ದೀರ್ಘ ಸ್ವರ. ರಶ್ವ ಸ್ವರ ಎಷ್ಟು ಬರ್ತಾವ ಅಂದ್ರೆ 6 ರಶ್ವ ಸ್ವರ ಬರ್ತಾವ, 7 ಏನಾಗಿರ್ತಾವ ದೀರ್ಘ ಸ್ವರ ಆಗಿರ್ತಾವ. ಸೊ ಹಾಗಾದ್ರೆ ಇಲ್ಲಿ ಟೋಟಲ್ ಆ ಸ್ವರಗಳು ಯಾವ ಅಂತ ಹೇಳಿ ಏನ್ ಮಾಡ್ಕೊಂಡ್ಬಿಡೋಣ, ಇಲ್ಲಿ ಬರ್ದ್ಕೊಂಡ್ ಬಿಡೋಣ. ಅ, ಆ, ಈ, ಉ, ಊ, ರು, ಎ, ಐ, ಓ, ಔ. ನೋಡ್ರಿ, 1 2 3 4 5 6 7 8 9 10 11 12 13. ಟೋಟಲ್ 13 ಸ್ವರಗಳನ್ನು ಏನ್ ನೋಡ್ಕೊಂಡಿದ್ವಿ. ಆ 13 ಸ್ವರಗಳಲ್ಲಿ ರಶ್ವ ಸ್ವರಗಳು ಯಾವ ಅಂತ ಹೇಳಿ ಏನ್ ಮಾಡ್ಬಿಡೋಣ, ಬರ್ದ್ ಬಿಡೋಣ. ರಶ್ವ ಸ್ವರಗಳು ಅ, ಅದಾದ ನಂತರದಲ್ಲಿ ಇ, ಅದಾದ ನಂತರದಲ್ಲಿ ಉ, ಅದಾದ ನಂತರದಲ್ಲಿ ರು, ಅದಾದ ನಂತರದಲ್ಲಿ ಎ, ಅದಾದ ನಂತರದಲ್ಲಿ ಓ. ಎಷ್ಟಾದ್ರಿ 1 2 3 4 5 6. ಟೋಟಲ್ ಆಗಿ ಏನ್ ಮಾಡಿದ್ವಿ, 6 ರಶ್ವ ಸ್ವರಗಳಂತ ಹೇಳಿ ನೋಡ್ಕೊಂಡ್ವಿ. ಅದೇ ರೀತಿ ಉಳಿದಿರ್ತಕ್ಕಂಥ 7 ಅಕ್ಷರಗಳು ಏನಾಗಿರ್ತಾವ, ದೀರ್ಘ ಸ್ವರ ಆಗಿರ್ತಾವ. ಆ, ಈ, ಉ, ಎ, ಅದೇ ರೀತಿಯಾಗಿ ಐ, ಓ, ಔ. ಏನು ಟೋಟಲ್ 7 ದೀರ್ಘ ಸ್ವರಗಳಂತ ನೋಡ್ತೀವಿ. 1 2 3 4 5 6 ಮತ್ತು 7 ದೀರ್ಘ ಸ್ವರಗಳಂತ ನೋಡ್ತೀವಿ. ಹಾಗಾದ್ರೆ ಒಂದು ಪ್ರಶ್ನೆ ಬಂದಿತ್ತು, ಉಚ್ಚಾರಣೆಯ ದೃಷ್ಟಿಯಿಂದ ಮತ್ತೆ ಸ್ವರದಲ್ಲಿ ಇನ್ನೊಂದು ಪ್ರಕಾರವನ್ನು ನೋಡ್ತಾ ಇದ್ವಿ, ಪ್ಲೂತ ಸ್ವರ. ಉಚ್ಚಾರಣೆ ದೃಷ್ಟಿಯಿಂದ ಮತ್ತೊಂದು ನೋಡ್ತಾ ಇದ್ವಿ, ಪ್ಲೂತ ಸ್ವರ. ಪ್ಲೂತ ಸ್ವರ ಅಂತಂದ್ರೆ ಏನು, ಟೋಟಲ್ ಸ್ವರದಲ್ಲಿ ರಸ್ವ ಸ್ವರ ಅಂದ್ರ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲು ಸಹಾಯಕವಾಗುವಂತ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ರಸ್ವ ಸ್ವರ ಅಂತ ಹೇಳಿ ಕರಿತೀವಿ. 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲು ಬರ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ದೀರ್ಘ ಸ್ವರ ಅಂತ ಹೇಳಿ ಕರಿತೀವಿ. ಇಲ್ಲಿ 2 ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರೆಗಳ ಕಾಲದಲ್ಲಿ 2 ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲು ಸಹಾಯಕವಾಗುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ಪ್ಲೂತ ಸ್ವರ ಅಂತ ಹೇಳಿ ಕರಿತೀವಿ. ರಶ್ವ ಸ್ವರ ಅಂತಂದ್ರೆ ಒಂದು ಮಾತ್ರೆಯ ಕಾಲದಲ್ಲಿ, ಇಲ್ಲಿ ದೀರ್ಘ ಸ್ವರ ಅಂದ್ರ 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲು ಬರ್ತಕ್ಕಂಥ ಅಕ್ಷರಗಳಿಗೆ ನಾವೇನಂತ ಕರಿತಾ ಇದೀವಿ, ದೀರ್ಘ ಸ್ವರ ಅಂತ ಹೇಳಿ ಕರಿತೀವಿ. 2 ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳಿಗೆ ನಾವೇನಂತ ಕರಿತೀವಿ, ಪ್ಲೂತ ಸ್ವರಗಳಂತ ಹೇಳಿ ಕರಿತಾ ಇದೀವಿ. ಏನು ಉದಾಹರಣೆ ನೋಡ್ಬೇಕಾದಂತ ಸಂದರ್ಭದಲ್ಲಿ ತಮ್ಮ ಈ ಟೈಪ್ ಮುಂದೆ ಏನಾಗಿರ್ತದ, ಕನೆಕ್ಟ್ ಆಗಿರ್ತದ. ಎ, ಬಾ, ಹೋಗು. ಏನು ಆ ಪದವನ್ನ ಏನ್ ಮಾಡ್ಬೇಕಾಗ್ತದ, ಏನು ದೀರ್ಘವಾಗಿ ಎಳೆದು ಮಾತನಾಡ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿತೀವಿ, ಪ್ಲೂತ ಸ್ವರ ಅಂತ ಹೇಳಿ ಕರಿತೀವಿ. ಅದರ ಪ್ರಶ್ನೆನ ಕೇಳ್ತಾರ, ಸ್ವರಗಳಲ್ಲಿ ಎಷ್ಟು ಪ್ರಕಾರ ಅಂತ ಕೇಳ್ತಾರ. 2 ಪ್ರಕಾರಗಳಾಗ್ಬೇಕಾ, ಒಂದು ರಶ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. 6 ರಸ್ವ ಸ್ವರಗಳಿರ್ತಾವ, 7 ದೀರ್ಘ ಸ್ವರ ಇರ್ತಾವ. ಟೋಟಲ್ ಏನಾಗಿರ್ತದ 6 7 13 ಸ್ವರಗಳಿರ್ತಾವ. ಸರ್ ಹಾಗಾದ್ರೆ ಐ ಮತ್ತು ಅವ್ವನ್ನ ನೀವೇನಂತ ಕರೆದಿದ್ರಿ, ಏನು ಸಂಧ್ಯಾಕ್ಷರಗಳಂತ ಕರೆದಿದ್ರಲ್ಲ ಸರ್, ಅದೇ ಹೆಂಗ್ರಿ ಅಂತ ಹೇಳಿ ನಿಮ್ಮಲ್ಲಿ ಏನಾಗ್ತದ ಪ್ರಶ್ನೆ ಬರ್ತದ. ಏನು 2 ಸ್ವರಗಳು ಸೇರಿಕೊಂಡು ಒಂದು ಅಕ್ಷರ ಆಗೋದಕ್ಕೆ ನಾವೇನಂತ ಕರಿತಾ ಇದ್ವಿ, ಸಂಧ್ಯಾಕ್ಷರಗಳಂತ ಹೇಳಿ ಕರಿತಾ ಇದ್ವಿ. ಇದು ಐ ಇದೆ, ಅದಾದ ನಂತರದಲ್ಲಿ ಅವು ಇದೆ, ಇದು ಒಂದು ಸ್ವರ, ಇದು ಒಂದು ಸ್ವರ. ಇವು ಮೂಲ ದೀರ್ಘ ಸ್ವರಗಳು. ಅದಾದ ನಂತರದಲ್ಲಿ ಇವೇನಾಗ್ತಾವ
ಏನು ಸಂಧ್ಯಕ್ಷರಗಳಾಗ್ತಾ ಇದಾವ. ಅ ಏನು ಅ ಅಧಿಕ ಎ ಸೇರ್ಕೊಂಡು ಏನಾಗಿರ್ತದ ಐ ಆಗಿರ್ತದ. ಅದಾದ ನಂತರದಲ್ಲಿ ಅ ಅಧಿಕ ಓ ಸೇರ್ಕೊಂಡು ಏನಾಗಿರ್ತದ ಅವು ಆಗಿರ್ತದ. ಏನು ಅ ಅಧಿಕ ಓ ಸೇರ್ಕೊಂಡು ಏನಾಗಿರ್ತದ ಅವು ಆಗಿರ್ತದ. ಇವೆರಡು ಪದಗಳನ್ನ ನಾವೇನಂತ ಕರಿತಾ ಇದೀವಿ, ಸಂಧ್ಯಕ್ಷರಗಳಂತಂದೇಳಿ ಮಾಡ್ತಾ ಇದೀವಿ, ಕರಿತಾ ಇದೀವಿ. ಸಂಧ್ಯಕ್ಷರಗಳು ಎಂದರೆ ಅ ಮತ್ತು ಎ ಎಂಬ ಎರಡು ಸ್ವರ ಸೇರ್ಕೊಂಡು ಒಂದು ಸ್ವರ ಆಗಿರ್ತದ, ಅದು ಐ. ಅದೇ ರೀತಿಗೆ ಅ ಮತ್ತು ಓ ಸ್ವರ ಸೇರ್ಕೊಂಡು ಏನಾಗಿರ್ತದ ಅವು ಆಗಿರ್ತದ. ಈ ರೀತಿಯಾಗಿ ಏನಾಗಿರ್ತಾವ ಸಂಧ್ಯಕ್ಷರಗಳು ಆಗಿರ್ತಾವ. ಟೋಟಲ್ ಸ್ವರಗಳು ಏನಾಗಿದಾವ 13 ಆಗಿದಾವ. 13 ಸ್ವರಗಳು. ಅದರಲ್ಲಿ ಹ್ರಸ್ವ ಸ್ವರ 6, ದೀರ್ಘ ಸ್ವರ ಏನು 7 ಆಗಿರ್ತದ. ಪ್ಲೂತ ಸ್ವರ ಅಂದ್ರೆ ಕೇವಲ ಉಚ್ಚಾರಣೆಯ ದೃಷ್ಟಿಯಿಂದ ನಾವೇನ್ ಮಾಡ್ಕೊಂಡಿದ್ವಿ, ಪ್ಲೂತ ಸ್ವರವನ್ನು ಏನ್ ಮಾಡ್ಕೊಂಡಿದ್ವಿ, ಸೇರಿಸ್ಕೊಂಡಿದ್ವಿ. ಇಲ್ಲಿ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗ್ತದ. ಐ ಮತ್ತು ಅವನ್ನ ಈ ಕೆಳಗಿನ ಏನೆಂದು ಕರೀತಾರಂತ ಪ್ರಶ್ನೆ ಮಾಡ್ತಾನ. ಸಂಧ್ಯಕ್ಷರಗಳಂತಂದೇಳಿ ಕರಿತಾ ಇದೀವಿ. ಸಂಧ್ಯಕ್ಷರಗಳಂದ್ರೆ ಎರಡು ಸ್ವರಗಳು ಸೇರ್ಕೊಂಡು ಒಂದು ಸ್ವರ ಆಗೋದು. ಕ್ಲಿಯರ್? ಎರಡು ಸ್ವರಗಳು ಸೇರ್ಕೊಂಡು ಏನಾಗ್ತಾವ ಒಂದು ಸ್ವರ ಆಗ್ತಾವ. ಇಷ್ಟೇನ್ ಕಾನ್ಸೆಪ್ಟ್ ಏನಾಗಿರ್ತದ ಸ್ವರಗಳ ಮೇಲೆ ಆಗಿರ್ತದ. ಅದಾದ ನಂತರದಲ್ಲಿ ವ್ಯಂಜನಗಳಂತಂದೇಳಿ ಕಾನ್ಸೆಪ್ಟ್ ಬರ್ತದ. ವ್ಯಂಜನಗಳು ಮತ್ತು ಯೋಗವಾಹಗಳನ್ನ ಏನ್ ಮಾಡ್ತೀನಿ, ಏನು ಮುಂದಿನ ಕ್ಲಾಸ್ 2 ಅಲ್ಲಿ ಏನ್ ಮಾಡ್ಕೊಡ್ತೀನಿ, ಅದ್ರದ್ದು ಏನು ಕ್ಲಾಸ್ ಅನ್ನ ಮಾಡ್ಕೊಡ್ತೀನಿ. ಆಕ್ಚುಲಿ ಇಷ್ಟೆಲ್ಲ ಕ್ಲಾಸ್ 1ರಲ್ಲೇನೆ ಕಂಪ್ಲೀಟ್ ಆಗಿತ್ರಿ. ಬಟ್ ಅದೇನು ವಿಡಿಯೋ ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಗಿರೋದ್ರಿಂದ ಏನಾಗ್ತದ, ವಾಪಸ್ ಈ ಕ್ಲಾಸ್ ಅನ್ನ ನಾನು ಏನ್ ಮಾಡ್ಕೊಡ್ತಿದ್ದೀನಿ, ನಿಮ್ಗೆ ಮಾಡ್ಕೊಡ್ತಾ ಇದೀನಿ. ಇದು ಸ್ವರಗಳ ಬಗ್ಗೆ ಕಾನ್ಸೆಪ್ಟ್ ಏನಾಗಿರ್ಬೇಕು, ಕ್ಲಿಯರ್ ಅಲ್ಲಿ ಇರಬೇಕು. ಹ್ರಸ್ವ ಸ್ವರ, ದೀರ್ಘ ಸ್ವರ, ಪ್ಲೂತ ಸ್ವರ. ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ಹ್ರಸ್ವ ಸ್ವರ ಅಂತಂದೇಳಿ ಕರಿತೀವಿ. 2 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ದೀರ್ಘ ಸ್ವರ ಅಂತಂದೇಳಿ ಕರಿತೀವಿ. 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನ ಪ್ಲೂತ ಸ್ವರ ಅಂತಂದೇಳಿ ಕರಿತಾ ಇದೀವಿ. ಸರ್ ಇಲ್ಲಿ ಮಾತ್ರೆ ಅಂತಂದು ಹೇಳ್ತಿರಲ್ಲ, ಮಾತ್ರೆ ಅಂದ್ರೆ ಏನ್ರಿ ಅಂತಂದೇಳಿ ನಿಮ್ಗೆ ಏನಾಗ್ಬೇಕಾ, ಪ್ರಶ್ನೆ ಬರ್ಬೇಕಾ. ಮಾತ್ರೆ ಎಂದರೆ ಒಂದು ಅಕ್ಷರವನ್ನು ಮಾತ್ರೆ ಎಂದರೆ ಒಂದು ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯವನ್ನು ನಾವೇನಂತ ಕರಿತಾ ಇದ್ದೀವಿ, ಸಮಯವನ್ನು ಏನು ಮಾತ್ರೆ ಅಂತಂದೇಳಿ ಕರಿತಾ ಇದೀವಿ. ಮಾತ್ರೆ ಅಂತಂದೇಳಿ ಏನ್ ಮಾಡ್ತಾ ಇದೀವಿ, ಕರಿತಾ ಇದೀವಿ. ಇಷ್ಟು ಕಾನ್ಸೆಪ್ಟ್ ಏನಾಗಿರ್ಬೇಕು, ಕ್ಲಿಯರ್ ಆಗಬೇಕು. ಒಂದು ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಸಮಯ ನಾವೇನಂತ ಮಾಡ್ತಾ ಇದ್ವಿ, ಮಾತ್ರೆಗಳಂತಂದೇಳಿ ಕರಿತಾ ಇದೀವಿ. ಇನ್ನೊಮ್ಮೆ ರೀಕಾಲ್ ಮಾಡಿಬಿಡ್ತೀನಿ. ಟೋಟಲ್ ಮೂಲ ವರ್ಣಮಾಲೆಗಳು ಏನಿದೆ ನೋಡ್ರಿ, ಆ ವರ್ಣಮಾಲೆಗಳನ್ನ 3 ಪ್ರಕಾರಗಳಾಗಿ ವಿಭಾಗ ಮಾಡಿದೀವಿ. ಒಂದು ಮೂಲಾಕ್ಷರಗಳು, ಒಂದು ಗುಣಿತಾಕ್ಷರಗಳು ಅಥವಾ ಕಾಗುಣಿತಗಳು, ಇನ್ನೊಂದು ಸಂಯುಕ್ತಾಕ್ಷರಗಳಂದ್ರ ನಷ್ಟ, ಒತ್ತಕ್ಷರಗಳಂದ್ರ ನಷ್ಟ, ದ್ವಿತಾಕ್ಷರಗಳಂದ್ರ ನಷ್ಟ. ಇಂದಿನ ತರಗತಿಯಲ್ಲಿ ಏನ್ ಮಾಡಿದೀನಿ, ಮೂಲಾಕ್ಷರಗಳ ಬಗ್ಗೆ ಮಾತಾಡ್ತಾ ಇದೀನಿ. ಮೂಲಾಕ್ಷರಗಳಲ್ಲಿ ಮತ್ತೆ 3 ಪ್ರಕಾರಗಳನ್ನ ನೋಡ್ತಾ ಇದೀವಿ. ಒಂದು ಸ್ವರಗಳು, ಇನ್ನೊಂದು ವ್ಯಂಜನಗಳು, ಮತ್ತೊಂದು ಯೋಗವಾಹಗಳು. ಈ ಸ್ವರಗಳಲ್ಲಿ ಏನು 2 ಪ್ರಕಾರಗಳು, ಒಂದು ಹ್ರಸ್ವ ಸ್ವರ, ಇನ್ನೊಂದು ದೀರ್ಘ ಸ್ವರ. ಹ್ರಸ್ವ ಸ್ವರದಲ್ಲಿ 6 ಬರ್ತಾವ, ದೀರ್ಘ ಸ್ವರದಲ್ಲಿ 7 ಬರ್ತಾವ. ಅದಾದ ನಂತರದಲ್ಲಿ ಹ್ರಸ್ವ ಸ್ವರದಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ಇಲ್ಲಿದಾವ, ದೀರ್ಘ ಸ್ವರದಲ್ಲಿ ಬರ್ತಕ್ಕಂಥ ಅಕ್ಷರಗಳು ಇಲ್ಲಿದಾವ. ಅದಾದ ನಂತರದಲ್ಲಿ ಪ್ಲೂತ ಸ್ವರ ಅಂತ ಬರ್ತದ. 2 ಅಥವಾ 2ಕ್ಕಿಂತ ಹೆಚ್ಚು ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳನ್ನು ನಾವೇನಂತ ಕರಿತಾ ಇದೀವಿ ಅಂದ್ರ ಪ್ಲೂತ ಸ್ವರ ಅಂತಂದೇಳಿ ಕರಿತಾ ಇದೀವಿ. ತಮ್ಮ, ಎ, ಬಾ, ಹೋಗು ಏನು ಎಳೆದು ಮಾತಾಡ್ತಕ್ಕಂಥ ಪದಗಳಿಗೆ ನಾವೇನಂತ ಕರಿತೀವಿ, ಪ್ಲೂತ ಸ್ವರ ಅಂತಂದೇಳಿ ಕರಿತೀವಿ. ಇಲ್ಲಿ ದೀರ್ಘ ಸ್ವರದಲ್ಲಿ ಐ ಮತ್ತು ಏನು ಅವು ಅಂತಂದು 2 ಪದಗಳಿದಾವ. ಐ ಮತ್ತು ಅವನ್ನು ನಾವೇನಂತ ಕರಿತಾ ಇದೀವಿ ಅಂದ್ರ ಸಂಧ್ಯಕ್ಷರಗಳು ಅಂತಂದೇಳಿ ನಾವು ಕರಿತಾ ಇದೀವಿ. ಏನು ಸಂಧ್ಯಕ್ಷರಗಳು. ತುಂಬಾ ಸಾರಿ ಪ್ರಶ್ನೆಯನ್ನ ಕೇಳಿದಾನ. ಸಂಧ್ಯಕ್ಷರಗಳು, ಈ ಸಂಧ್ಯಕ್ಷರಗಳು ಏನಾಗಿರ್ತಾವ, ಐ ಮತ್ತು ಅವು ಆಗಿರ್ತಾವ. ಸರ್ ಸಂಧ್ಯಕ್ಷರ ಅಂದ್ರೆ ಹೆಂಗ್ರಿ ಅಂತಂದೇಳಿ ಅಂತಂದ್ರಲ್ಲಿ ಯಾವುದೇ 2 ಸ್ವರಗಳು ಸೇರ್ಕೊಂಡು ಏನಾಗಿರ್ತಾವ, ಇನ್ನೊಂದು ಸ್ವರ ಆಗಿರ್ತದ. ಅ ಎಂಬುದು ಒಂದು ಸ್ವರ, ಎ ಎಂಬುದು ಇನ್ನೊಂದು ಸ್ವರ. ಈ ಒಂದು ಮತ್ತು ಇನ್ನೊಂದು ಸ್ವರ ಏನು ಸ್ವರ ಸೇರ್ಕೊಂಡು ಮತ್ತೊಂದು ಏನಾಗಿದೆ, ಅಕ್ಷರ ಆಗಿದೆ. ಸೊ ಅದಕ್ಕೆ ನಾವೇನಂತ ಕರಿತಾ ಇದೀವಿ, ಸಂಧ್ಯಕ್ಷರ ಅಂತ ಕರಿತಾ ಇದೀವಿ. ಐ ಮತ್ತು ಅವನ್ನ ನಾವೇನ್ ಮಾಡ್ತಾ ಇದೀವಿ, ಸಂಧ್ಯಕ್ಷರಗಳಂತಂದೇಳಿ ಕನ್ಸಿಡರ್ ಮಾಡಿರ್ತೀವಿ. ಕ್ಲಿಯರ್? ಇಷ್ಟು ಸ್ವರಗಳ ಬಗ್ಗೆ ಆಗಿರ್ತದ. ಇದು ಕ್ಲಾಸ್ 1. ಕ್ಲಾಸ್ 2 ಅಲ್ಲಿ ವ್ಯಂಜನಗಳು ಮತ್ತು ಯೋಗವಾಹಗಳ ಬಗ್ಗೆ ಏನ್ ಮಾಡ್ಕೊಡ್ತೀನಿ, ಕ್ಲಾಸ್ ಅನ್ನ ಸೆಕೆಂಡ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡ್ಕೊಡ್ತೀನಿ. ಅದೇ ರೀತಿಯಾಗಿ ಗುಣಿತಾಕ್ಷರಗಳಂದ್ರೆ ಏನು ಮತ್ತೆ ಸಂಯುಕ್ತಾಕ್ಷರಗಳಂದ್ರೆ ಏನು, ಇವೆರಡು ಕಾನ್ಸೆಪ್ಟ್ ಅನ್ನು ಸೇರ್ಕೊಂಡು ಕ್ಲಾಸ್ 3 ಅಲ್ಲಿ ಮಾಡ್ಕೊಡ್ತೀನಿ. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಆ ಕ್ಲಾಸ್ ಅನ್ನು ನೋಡ್ತಾ ಹೋದತ್ನಾಗ ಅದ್ರ ಬಗ್ಗೆ ಏನಾಗ್ತದ
ಗ್ರಿಪ್ ಸಿಗ್ತದೆ. 2ನೇ ಕ್ಲಾಸ್ ಮಾಡಬೇಕಾದ ಸಂದರ್ಭದಲ್ಲಿ ವ್ಯಂಜನಗಳ ಮೇಲೆ ಏನು ಪ್ರಶ್ನೆಗಳು ಬಂದಿದಾವ ಆ ಪ್ರಶ್ನೆಗಳನ್ನ ಬರೆದು ಅದರದ್ದು ವಿಷಯವನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಅದೇನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಫಸ್ಟ್ ವಿಡಿಯೋದಲ್ಲಿ ಇಷ್ಟೆಲ್ಲ ಕಾನ್ಸೆಪ್ಟ್ ಏನು ಬಿಲ್ಟ್ ಆಗಿತ್ತು, ಬಟ್ ಅನ್ಫಾರ್ಚುನೇಟ್ಲಿ ಅದು ವಿಡಿಯೋ ಡಿಲೀಟ್ ಆಗಿರೋದ್ರಿಂದ ವಾಪಸ್ ನಿಮಗೆ ಏನು ಮಾಡ್ಕೊಡ್ತಾ ಇದ್ದೀನಿ, ತರಗತಿಯನ್ನು ಮಾಡ್ಕೊಡ್ತಾ ಇದ್ದೀನಿ. ವಿಶ್ ಯು ಆಲ್ ದಿ ಬೆಸ್ಟ್, ಎಲ್ರಿಗೂ ಒಳ್ಳೆಯದಾಗಲಿ.